BGS ನಾಲೆಡ್ಜ್ ಸಿಟಿಯಲ್ಲಿ ಶ್ರೀ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅವರ 60ನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರು ಹೊರವಲಯದ ಕುಂಬಳಗೋಡ್ನಲ್ಲಿರುವಂತಹ ಕ್ಯಾಂಪಸ್ ಇದು. ಕಳೆದ 4 ದಿನಗಳಿಂದಲೂ ಹೋಮ ಹವನಗಳು ನಡೀತಾ ಇದೆ, ನಿತ್ಯ ನಿರಂತರವಾಗಿ. ಇವತ್ತು ಕೂಡ ಶಂಖ ಚಂಡಿಕಾ ಹೋಮವನ್ನ ಆಯೋಜನೆ ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಈ ಶಂಖ ಚಂಡಿಕಾ ಹೋಮ ನಡೆಯುತ್ತೆ. ಚಂಡಿಕಾ ದೇವಿಯನ್ನ ಆರಾಧಿಸುವ ಅತ್ಯಂತ ಶಕ್ತಿಶಾಲಿ ಯಜ್ಞ ಇದು. ಕಾರಣ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕೌಟುಂಬಿಕ ಸಮೃದ್ಧಿಗೆ ಮಾಡುವಂತಹ ಯಜ್ಞ ಅಂತಲೇ ಇದು ಪ್ರಸಿದ್ಧಿಯನ್ನು ಹೊಂದಿದೆ. 10ಕ್ಕೂ ಹೆಚ್ಚು ಪುರೋಹಿತರಿಂದ ಹೋಮ ಹವನಗಳಾಗ್ತಾ ಇದ್ದು, ಶಂಖ ಚಂಡಿಕಾ ಹೋಮ ನಂತರ ಶ್ರೀನಿವಾಸ ಕಲ್ಯಾಣೋತ್ಸವ, ಸೇವಂತಿ, ಚೆಂಡು ಹೂವುಗಳಿಂದ ಸಿಂಗಾರಗೊಂಡಂತಹ ಹೋಮ ಮಂಟಪದಲ್ಲಿ ನಾವು ಒಂದು ಎಲ್ಲರೂ ಭಾಗವಹಿಸಿರೋದನ್ನು ಗಮನಿಸಬಹುದು. ನಿರ್ಮಲಾನಂದನಾಥ ಸ್ವಾಮೀಜಿ, ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ಕೂಡ ಈ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ಹೋಮ ಹವನಗಳು ಈ ಭಾಗದಲ್ಲಿ. ಇವತ್ತು ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿಗಳಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇರೋದ್ರಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸ್ವಾಮೀಜಿಗಳ ಜನ್ಮದಿನದ ಅದ್ದೂರಿ ಆಚರಣೆಗಳಾಗ್ತಾ ಇದೆ. ನೋಡಿ, BGS ಅಂಡ್ SJB ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ MD ಆಗಿರೋ ಪ್ರಕಾಶ್ನಾಥ್ ಸ್ವಾಮೀಜಿಗೆ ಶುಭಾಶಯಗಳ ಮಹಾಪೂರವೇ ಬರ್ತಾ ಇದೆ. 60ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯದ 60 ಕಡೆ ಸಂಭ್ರಮದ ಸೆಲೆಬ್ರೇಷನ್ ಜೋರಾಗಿದೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಹುಬ್ಳಿ, ಮಂಗಳೂರು, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಆದರೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ 31 ಜಿಲ್ಲೆಯಲ್ಲೂ ಕೂಡ ಜನ್ಮದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 31 ಜಿಲ್ಲೆಗಳಲ್ಲಿ 60 ಕಡೆ ಪ್ರಕಾಶ್ನಾಥ್ ಸ್ವಾಮೀಜಿಗಳ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿದೆ. ಕೇಕ್ ಕಟ್ ಮಾಡೋದ್ರ ಮುಖಾಂತರ ಗುರುಗಳಿಗೆ ಶುಭಾಶಯ ಕೋರ್ತಾ ಇದ್ದಾರೆ. ವೃದ್ಧಾಶ್ರಮ, ಅನಾಥಾಶ್ರಮ ಶಾಲೆಗಳಲ್ಲೂ ಕೂಡ ಕೇಕ್ ಕಟ್ ಮಾಡಿ ಸಿಹಿ ಹಂಚಿಕೆ ಆಗ್ತಾ ಇದೆ. 31 ಜಿಲ್ಲೆಯಲ್ಲೂ ಭಕ್ತರಿಂದ ಅನ್ನದಾಸೋಹ, ಪುಸ್ತಕ ವಿತರಣೆ, ಸಿಹಿ ವಿತರಣೆ ಆಗ್ತಾ ಇದೆ. ನಮ್ಮ ಹುಟ್ಟನ್ನ 4-6 ಜನ ಅದನ್ನ ಸೆಲೆಬ್ರೇಟ್ ಮಾಡಿದಾಗಲೇ ನಮ್ಮ ಹುಟ್ಟಿಗೆ ನಿಜವಾದ ಬೆಲೆ ಸಿಗೋದು ಅಂತಾರೆ. ಅಂತಹ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಅನಾಥಾಶ್ರಮ, ವೃದ್ಧಾಶ್ರಮಗಳಲ್ಲಿ ಹೀಗೆ ಎಲ್ಲ ಕಡೆ ಇವತ್ತು ಶ್ರೀಗಳ ಒಂದು ಹುಟ್ಟಿದ ಹಬ್ಬದ ದಿನದ ಸಂಭ್ರಮಾಚರಣೆಯನ್ನು ಗಮನಿಸ್ತಾ ಇದ್ದೀವಿ. ದಾವಣಗೆರೆ ನೋಡಿ, ದೇವನಹಳ್ಳಿ, ಧಾರವಾಡ, ಹಾಸನ, ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅವ್ರನ್ನ ನೆನಪಿಸ್ಕೊಂಡು ಇವತ್ತು ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸಾರ್ಥಕತೆಯ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪ್ರಕಾಶ್ನಾಥ ಗುರೂಜಿ ಅವರಿದ್ದಾರೆ. ಬಳ್ಳಾರಿಯ ಸೂರ್ಯ ನಿವಾಸ ವೃದ್ಧಾಶ್ರಮದ ಮುಖ್ಯಸ್ಥ ಪರಶುರಾಮ್ ಮತ್ತು ಕನ್ನಡ ರಕ್ಷಣಾ ಯುವ ವೇದಿಕೆಯ ಡಾಕ್ಟರ್ ಸಿ ಮುನಿಸ್ವಾಮಿ ಅವರು ಶುಭ ಕೋರಿದ್ದಾರೆ ಶ್ರೀಗಳಿಗೆ. ಕೇಳೋಣ ಒಂದ್ಸಲ. ಜನ್ಮದಿನ ಆದ್ದರಿಂದ ಇವರು ಶ್ರೀ ಸೂರ್ಯ ನಿವಾಸ ವೃದ್ಧಾಶ್ರಮಕ್ಕೆ ಬಂದು ಕೇಕನ್ನು ಕಟ್ ಮಾಡೋದ್ರ ಮೂಲಕ ತಮ್ಮ ಹಬ್ಬದ ಆಚರಣೆಯನ್ನು ಆಚರಿಸಿದ್ದಾರೆ. ಹಾಗೂ ಇಲ್ಲಿರ್ತಕ್ಕಂಥ ವೃದ್ಧಾಶ್ರಮ ಎಲ್ಲರಿಗೂ ಕೇಕನ್ನು ಹಂಚಿ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಅವರಿಗೂ 100 ಕಾಲ ಆಯುಷ್, ಆಯುರ, ಆರೋಗ್ಯ, ಸಂಪತ್ತು, ನಿಧಿ ಎಲ್ಲರೂ ಸಿಗಲಿ ಎಂದು ಆ ಭಗವಂತನಲ್ಲೇ
ನಮ್ಮ ಆಶ್ರಮದ ಪರ ನಾವಿಲ್ಲಿ ವೃದ್ಧಾಶ್ರಮಕ್ಕೆ ಸೂರ್ಯ ವೃದ್ಧಾಶ್ರಮಕ್ಕೆ ಪ್ರಕಾಶನಾಥ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಕೇಕ್ ಕಟ್ ಮಾಡಿ ವೃದ್ಧಾಶ್ರಮದಲ್ಲಿ ಅವರು ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ. ಅವರು ಆಶ್ರಯದಲ್ಲಿ ಅಂದರೆ ಅವರು ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ನಾವು ಈ ಕಡೆ ನಮ್ಮ ತಿಳಿದಷ್ಟಾಗಿ ಸೇವೆ ಸಲ್ಲಿಸಬೇಕೆಂಬ ಒಂದು ನಂಬಿಕೆಯಿಂದ ಮತ್ತು ಇವಾಗ ಅವರು ಹುಟ್ಟುಹಬ್ಬದ ಹುಟ್ಟುಹಬ್ಬ ಆಚರಣೆ 100 ಕಾಲ ಮಾಡಿಕೊಳ್ಳಿ ಅಂತೇಳಿ ನಾವು ಸ್ವಾಮೀಜಿ ಅವರಿಗೆ ಒಂದು ವಿನಂತಿ ಪ್ರಾರ್ಥಿಸುತ್ತೇವೆ. ನಾವಿಲ್ಲಿ ವೃದ್ಧಾಶ್ರಮಕ್ಕೆ ಸೂರ್ಯ ವೃದ್ಧಾಶ್ರಮ. ಇನ್ನು ಹುಕ್ಕೇರಿಯ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಕೂಡ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅವರಿಗೆ ಮನದುಂಬಿ ಹರಸಿ ಹಾರೈಸಿದ್ದಾರೆ. ಹ್ಯಾವ್ ಅ ಲುಕ್. ಈಗ ಬೆಂಗಳೂರು ಭಾಗದೊಳಗೆ BJS ಮತ್ತು SJP ಸಂಸ್ಥೆ ಇದಾವೆ. BJS SJP ದೊಡ್ಡ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆ, ಆರೋಗ್ಯ ಸಂಸ್ಥೆಗಳು ಅದಾವು. ಆ ಸಂಸ್ಥೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತೈತಿ. ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಪ್ರಕಾಶ್ನಾಥ್ ಸ್ವಾಮೀಜಿ ಅವರ 60ನೇ ಹುಟ್ಟುಹಬ್ಬವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ ಚಿಕ್ಕೋಡಿ ಅನಾಥ ಆಶ್ರಮ ಮತ್ತು ವೃದ್ಧಾಶ್ರಮದೊಳಗೆ ತಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿಗಳಲ್ಲಿ ಆಚರಣೆ ಮಾಡೋದ್ರ ಬಹಳ ಖುಷಿ ತಂದೈತಿ. ಪ್ರಕಾಶ್ನಾಥ್ ಸ್ವಾಮೀಜಿ ಶತಾಯುಷಿ ಆಗ್ಬೇಕಂತ ನಾವೆಲ್ಲ ಬೇಡ್ಕೋತೇವೆ. ಮತ್ತು ಗ್ಯಾರಂಟಿ ನ್ಯೂಸ್ನು ಒಳ್ಳೆ ಯಶಸ್ವಿ ಮುಂದೆ ಹೊರಗಲಿ ಇದೆಲ್ಲ ಅನಾಥ ಆಶ್ರಮದ ವತಿಯಿಂದ ಎಲ್ಲ ಹಿರಿಯ ನಾಗರಿಕರ ವತಿಯಿಂದ ಶುಭಾಶಯಗಳನ್ನು ಕೊಡ್ತೀವಿ. ಪ್ರಕಾಶ್ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ.